ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಕಿಪಿ ಕೀರ್ತಿ ಅವರು ಹೋಗ್ತಾರಾ ಅಂತ? ಬಿಗ್ ಬಾಸ್ ಗೊತ್ತಿಲ್ಲ ನನಗೆ, ಅಲ್ಲಿ ಇರೋಕ್ಕೂ ಆಗಲ್ಲ ಅಷ್ಟು. ಸೊ ಬಿಗ್ ಬಾಸ್ ಸಿಕ್ಕಿದ್ರೆ ಸುಮ್ಮನೆ ಕರೆದ್ರೆ ಸುಮ್ಮನೆ ಹೋಗ್ತೀನಿ. ಬೇಕಿ ಸುದೀಪ್ ಸರ್ನ ಮೀಟ್ ಮಾಡಕ್ ಬೇಕಿದ್ರೆ ಹೋಗ್ಬಿಟ್ಟು ಹಿಂಗೆ ಬರ್ತೀನಿ ಹೊರತು ನಂಗೆ ಅಲ್ಲೇ ಇರೋಕೆ ಅಂತ ಆಗಲ್ಲ. ಸೊ ಹೋಗ್ತೀನಿ ಅಣ್ಣ, ಸುಮ್ಮನೆ ಕರೆದ್ರೆ ಓಕೆ. ಗೆಸ್ಟ್ ಆಗಿ ಸುಮ್ಮನೆ ಒಂದ್ ದಿವಸ ಕರೆದು ಹಿಂಗ್ ಕರೆದ್ರೆ ಅದು ಹೋಗಲ್ಲ ಬ್ರೋ. ಆ ಚಾನ್ಸ್ ಸಿಕ್ತಿದ್ರೆ ಪಕ್ಕ ಹೋಗೇ ಹೋಗ್ತಾರೆ. ಯಾರಿಗೆ ಆ ಚಾನ್ಸ್ ಸಿಕ್ಕಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ನಮ್ಮ ಇಡೀ ಕರ್ನಾಟಕದಲ್ಲಿ. ಅಂತ ಒಂದೊಂದು ಚಾನ್ಸ್ ಸಿಗೋದಕ್ಕೆ ಮಸ್ತ್ ಆ ಸ್ಟೇಜ್ಗೆ ಹೋಗ್ಬೇಕು, ಅವ್ರನ್ನ ಮೀಟ್ ಆಗ್ಬೇಕು, ಅಲ್ಲಿ ಹೋಗಿ ಆಕ್ಟ್ ಮಾಡ್ಬೇಕು, ಅಲ್ಲಿ ಇರ್ಬೇಕು ಅಂದ್ರೆ ಖುಷಿ ಪಡ್ತಾರೆ. ಅಲ್ಲಿ ಎಲ್ಲಾರು ಎಷ್ಟೊಂದ್ ಜನ ವೆಯ್ಟ್ ಮಾಡಿ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೋಗ್ಬೇಕು ಬಿಗ್ ಬಾಸ್ಗೆ ಅಂತ ಎಷ್ಟೊಂದ್ ಜನ ಹೇಳ್ಕೊಂಡವ್ರೆ. ಆ ಚಾನ್ಸ್ ಯಾರು ಮಿಸ್ ಮಾಡ್ಕೋತಾರೆ? ಪಕ್ಕಾ ಹೋಗೇ ಹೋಗ್ತಾರೆ. ಅಂದ್ರೆ ನಾನು ಹೋಗ್ತೀನಿ ಅಂದ್ರೆ ಹಂಗಲ್ಲ, ಒನ್ ಡೇಸ್ಗೆ ಅಷ್ಟೇ. ಸುಮ್ಮನೆ ಗೆಸ್ಟ್ ಆಗಿ ಬಂದು ಹಿಂಗ್ ಹೋಗೋದು ಹಂಗ್ ಬರ್ತೀನಿ. ಪರ್ಮನೆಂಟ್ ಆಗಿ ಇರಕ್ ನಾನು ಹೋಗಲ್ಲ. ಅವತ್ತು ಅದೇ ಹೇಳಿದೀನಿ, ಹೋಗಲ್ಲ ಹಂಗ್ ನಾನು. ಬೇಕಿ ಸುದೀಪ್ ಸರು ಕರೆದ್ರೆ ನಾನು ಸುಮ್ಮನೆ ಮೀಟ್ ಮಾಡಬೇಕಂತ ಹೋಗ್ತೀನಿ. ಯಾಕಂದ್ರೆ ಸುದೀಪ್ ಸರ್ನ ಮೀಟ್ ಮಾಡ್ಬೇಕು ಅಂತ ಆಸೆ ಇದೆ. ಸುದೀಪ್ ಸರ್ ನನ್ನ ಫೇವ್ರೇಟ್ ಹೀರೋ ಕೂಡ. ಅವ್ರಂದ್ರೆ ನಂಗೆ ಇಷ್ಟ ಆಕ್ಚುಲಿ. ನನ್ನ ಫ್ಯಾನ್ ಆಗಿರೋದು ಅಪ್ಪು ಸರ್ಗೆ. ಆದ್ರೆ ಅಪ್ಪು ಸರ್ನು ಇಷ್ಟನೇ, ಸುದೀಪ್ ಸರ್ನು ಇಷ್ಟನೇ. ಸೊ ಯಾಕೋ ಸುದೀಪ್ ಸರ್ನ ನೋಡಿದಾಗ ನನಗೆ ಅವರು ಕ್ರಶ್ ಅನ್ನೋಕ್ಕಿಂತ ಇಷ್ಟನೂ ಕ್ರಶ್ ಎರಡು ಒಂದೇ. ನಾನು ನೋಡಿದಾಗಲ್ಲ ನನಗೆ ಅವ್ರ ಮೂವಿ, ಅವ್ರದ್ದು ಆಟಿಟ್ಯೂಡ್, ಅವ್ರ ಗ್ರೇಸ್ನೆಸ್ ನಂಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಸುದೀಪ್ ಸರ್ನ ಮೀಟ್ ಮಾಡ್ಬೇಕು ಅಂತ ಆಸೆ ಇದೆ. ಸೊ ಅದಕ್ಕೋಸ್ಕರ ಸುದೀಪ್ ಸರ್ನ ಹೇಳ್ತಿರೋದು. ನಮ್ಮ ಅಪ್ಪು ಸರ್ನ ನೋಡ್ಬೇಕು ಅಂತ ಆಸೆ ಇತ್ತು, ಅದು ಅನ್ಫಾರ್ಚುನೇಟ್ ಆಗಿಲ್ಲ. ಅವ್ರು ನಿಜವಾಗ್ಲೂ ಇವಾಗ ಇದ್ದಿದ್ರೆ ನಾನೇ ಹೋಗ್ಬಿಡ್ತಾ ಇದ್ದೆ. ನಾನು ನಿಮ್ಮ ಅಭಿಮಾನಿ, ನಿಮ್ಮನ್ನ ಮಾತಾಡಿಸ್ಬೇಕು, ಅಟ್ಲೀಸ್ಟ್ ನಿಮ್ಮ ಆಶೀರ್ವಾದ ತಗೋಬೇಕು ಅಂತ ಬರ್ತಾ ಇದ್ದೆ ನಾನು ಸೀರಿಯಸ್ ಆಗಿ. ಅದಕ್ಕೆ ನಾನು ಸಾಧ್ಯ ಆಗಷ್ಟು ನಾನು ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನನ್ನ 100K ಆದ್ಮೇಲೆ ನಾನು ಕೇಕ್ ಕಟ್ ಮಾಡೋದು ಅಂಥದ್ದು ಮಾಡೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿ, ಅವರ ದೇವಸ್ಥಾನಕ್ಕೆ ಹೋಗಿ ನಾನು ಅವ್ರ ನಮಸ್ಕಾರ ಹಾಕಿ ಬಂದಿದ್ದೆ. ಮೊನ್ನೆ ಅಷ್ಟೇ ನಾನು ಅಪ್ಪು ಸರ್ ಬರ್ತಾರ ನೆಕ್ಸ್ಟ್ ಡೇ ನನ್ನ ತಪ್ಪಾಗಿತ್ತು, ಈ ಥರ ಲವ್ ಮಾಡಿ ಹಿಂಗೆಲ್ಲ ಆಯಿತು, ಇನ್ನೊಂದ್ಸತಿ ಮಾಡಬಾರ್ದು, ನಿಮ್ಮ ಆಶೀರ್ವಾದ ಬೇಕು ಅಂತ ಅವ್ರ ಹತ್ರ ಎಲ್ಲರ ಹತ್ರ ಹೋಗ್ಬೋದು. ಅವ್ರ ಹತ್ರ ಹೋಗಿ ಕಣ್ಣೀರಿಟ್ಟು ನಮಸ್ಕಾರ ಇಟ್ಟು ಇನ್ನೊಂದ್ಸತಿ ಮಾಡೋಣ ಅಂತ ತಪ್ಪಾಯ್ತು ಅನ್ಕೊಂಡು ಬಂದಿದ್ದೀನಿ. ಯಾಕೆಂದ್ರೆ ನಾನು ಅಪ್ಪು ಸರ್ ಅಭಿಮಾನಿ. ಅವ್ರು ಇಂಥ ದಾರಿ ಹೇಳ್ಕೊಟ್ಟಿಲ್ಲ, ಲವ್ ಮಾಡಿ ಹಿಂಗಾಗು ಹಂಗಾಗು ಅಂತೂ ಹೇಳ್ಕೊಟ್ಟಿಲ್ಲ. ನಾನು ಅವ್ರ ಅಭಿಮಾನಿಯಾಗಿ ಎಲ್ಲಾನು ಅವ್ರದ್ದು ಆದೇಶಗಳನ್ನೆಲ್ಲ ಪಾಲನೆ ಮಾಡಿಬಿಟ್ಟು ನಾನು ಈ ಥರ ತಪ್ಪು ದಾರಿಗೆ ಹಿಂಗೆ ಹೇಳ್ಕೊಂಡು ಹೋಗ್ತಿದ್ದೀನಲ್ಲ, ನನ್ನ ನೋಡೋರು ಇದನ್ನ ಕಲಿಯೋದಾಗ್ಲಿ, ಚಿಕ್ಕ ಮಕ್ಳು ನೋಡಿ ಲವ್ ಮಾಡಿ ಹಿಂಗಾಗ್ಲಿ ಅಂತ ಹೇಳ್ಕೊಂಡು ಹೋಗ್ತೀನಿ. ತಪ್ಪು ಮಾಡದೆ ಇದು ನಾನು ಮಾಡಬಾರ್ದು, ಏನೋ ಸತ್ಯ ಥರ ಮಾಡಲ್ಲ ಅಂತ ಅವ್ರು ಕ್ಷಮೆ ಕೇಳಿ ಬಂದಿದ್ದೀನಿ ಅಂದ್ರೆ ನನ್ನ ವ್ಯಕ್ತಿತ್ವ ಅದು. ಸೊ ನಾನು ಅಪ್ಪು ಸರ್ ಮತ್ತೆ ನಮ್ಮ ಸುದೀಪ್ ಸರ್ನ ನೋಡಕ್ಕೆ ನಂಗೆ ಇಷ್ಟ. ಲಾಸ್ಟ್ ಸೀಸನ್ ಬಿಗ್ ಬಾಸ್ ನೋಡ್ತಿದ್ರಾ? ಬಿಗ್ ಬಾಸ್ ನೋಡ್ತಿದ್ರೆ ಯಾರು ತುಂಬಾ ಇಷ್ಟ ಆಗಿದ್ರು ನಿಮ್ಗೆ? ಯಾರೆಲ್ಲ ತುಂಬಾ ಚೆನ್ನಾಗಿ ಆಡ್ತಿದ್ರು ಬಿಗ್ ಬಾಸ್ ನಲ್ಲಿ ಅಂತ? ಹನುಮಂತನ ನಂಗೆ ಅವ್ರು ಗೆದ್ದಾಗ ನಾನು ಹೋಗ್ಬಿಟ್ಟು ಅವ್ರ ಇದು ಕಲರ್ಸ್ ಕಲರ್ ಪೇಜಿಗೆ ನಾನು ಹಾಕಿ ತುಂಬಾ ಜನ ಬಕೆಟ್ ಹಿಡಿತಿದ್ಯಾ ಅದು ಇದು. ನಾನು ಬಕೆಟ್ ಹಿಡಿಯೋ ಅವಶ್ಯಕತೆ ಏನಿದೆ? ನಾನು ಯಾರಿಗೂ ಹಾಕಿಲ್ಲ. ನಾನು ಸೀರಿಯಸ್ ಆಗಿ ಬಿಗ್ ಬಾಸ್ ನಾನು ಚಿಕ್ಕ ವಯಸ್ಸಿಂದ ಅರ್ಧ ನೋಡ್ತಿದ್ದೆ. ನಂಗೆ ಅವಾಗ ಸ್ಕೂಲ್ ಅಲ್ವಾ, ಅರ್ಧ ನೋಡ್ತಿದ್ದೆ. ಅವಾಗ ಗೆದ್ದಿರೋರ್ಗೆಲ್ಲ ಅವಾಗ ಹಾಕ್ಬೋದಿತ್ತು, ನಾನು ಹಾಕಿಲ್ಲಲ್ಲ. ಬಿಕಾಸ್ ಯಾಕೆ ಹನುಮಂತನ ಹಾಕಿದೆ ಅಂದ್ರೆ ಅವ್ರು ಬರೋ ಮಕ್ಕಳು ಒಂದು ಬಡ ಕುಟುಂಬದಲ್ಲಿ ಇದ್ದು ಅವ್ರು ಅಷ್ಟೆಲ್ಲ ಮಾಡ್ತಿದ್ದಾರೆ. ಅವ್ರ ಮಾತು, ಅವ್ರ ಇನ್ನೋಸೆಂಟ್ ಎಲ್ಲ ಇಷ್ಟ ಆಯ್ತು. ನಮ್ಮಂಗೆ ಇದ್ದಾರೆ ಅಲ್ವಾ, ನಮ್ಗೆ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಸಪೋರ್ಟ್ ಮಾಡಿದೆ. ಸೊ ಅವ್ರು ಗೆದ್ದಾಗ ಸ್ಟೋರಿ ಹಾಕಿದ್ದೆ. ನಾನು ಹೋಗಿ ಅಲ್ಲಿ ಅವರು ಇದಕ್ಕೆ ಹೋಗಿ ಕಮೆಂಟ್ ಹಾಕಿದೆ. ಅಲ್ಲೆಲ್ಲ ಬಕೆಟ್ ಹಿಡಿತೀರಾ ಅದು ಇದು ಅಂತಲೂ ಬಂತು. ತಲೆ ಕೆಡ್ಸ್ಕೊಂಡಿಲ್ಲ, ಯಾಕೆಂದ್ರೆ ಅವರಿಂದ ಬಕೆಟ್ ಹಿಡಿದು ಬಂದಿದ್ದು ನಂದೇ ಬೇರೆ. ಜನರೇ ಅಂತ ಅವ್ರು ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ ಕಮೆಂಟ್ ಹಾಕೋರು. ಜನರೇ ಅಂತ ನಾನು ಬಂದಿರೋದು. ನಾನು ಯಾವ ಕಂಟೆಂಟ್ ಕ್ರಿಯೇಟರ್, ಯಾವ ಫೇಮಸ್ ಆಗಿರೋರ್ಗು ಹೋಗ್ಬಿಟ್ಟು ನಾನು ಮೆಸೇಜ್ ಹಾಕೋದು ಇಲ್ಲ. ಸೊ ನಂದೇನು ಅಂದ್ರೆ ಅವರು ವ್ಯಕ್ತಿತ್ವ, ಅವರ ಗುಣ, ಅವ್ರ ಚೆನ್ನಾಗಿ ಆಡ್ತಾ ಇದ್ರು. ಚೆನ್ನಾಗಿ ಅವರು ಸರಿಗಮಪ್ಪ ಇಂದನೂ ಚೆನ್ನಾಗಿ ಆಡ್ತಿದ್ರು. ಅವ್ರ ಹಾಡುಗಳೆಲ್ಲ ಮಾಸ್ಟ್ಲಿ ನನ್ನ ಅಮ್ಮಂಗೆ ಅವ್ರ ಫೇವ್ರೇಟ್, ನಮ್ಮ ಅಮ್ಮಂಗೆ. ಸೊ ನಮ್ಮಮ್ಮ ಹೇಳ್ತಾ ಇದ್ರು ಹನುಮಂತಣ್ಣ ಅವ್ರು ಯಾವಾಗ ಬಂದ್ರು ಅವಾಗ ಬಿಗ್ ಬಾಸ್ ನಮ್ಮಮ್ಮ ತುಂಬಾ ಕಂಟಿನ್ಯೂ ನೋಡ್ತಾ ಇದ್ರು. ಸೊ ಅವಾಗ ಅವ್ರು ಗೆದ್ದಾಗ ನಮ್ಮಮ್ಮಂಗೂ ಖುಷಿ ಆಯ್ತು, ನಂಗೂ ಖುಷಿ ಆಯ್ತು. ಸೊ ನಾನು ಅದಕ್ಕಾಗಿ ಅವ್ರ ಸಪೋರ್ಟಿವ್ ಆಗಿ ಹಾಕ್ದೆ ಹೊರತು ಅವ್ರು ಬಕೆಟ್ ಹಿಡಿಯೋಕ್ಕಂತ ಹಾಕಿಲ್ಲ. ತುಂಬಾ ಜನ ಹಂಗೆಲ್ಲ ಬಂತು, ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದ್ರೆ ಜನಗಳು ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ ಮಾಡಿದ್ರು ಮಾತಾಡ್ತಾರೆ. ಇವಾಗ ನೋಡಿ, ಒಳ್ಳೇದ್ ಮಾಡಿದಾಗ ನಾನು ಯಾರಿಗೂ ಏನು ಗೊತ್ತಾಗಲ್ಲ. ಅದೇ ನನ್ನ ಕಡೆಯಿಂದ ಒಂದು ಚಿಕ್ಕದ್ ತಪ್ಪಾಗಿದೆ ಎಷ್ಟು ಎತ್ತು ಮಾತಾಡ್ತಾರೆ. ಯಾರೇ ನನ್ನ ವಿರುದ್ಧ ವಿಡಿಯೋ ಮಾಡ್ತಾರೆ ನೋಡಿ. ಇದೇ ಕಾಲ ಏನಂದ್ರೆ ಒಳ್ಳೇದ್ ಮಾಡೋರ್ನ ಯಾರು ನೋಡೋದೇ ಇಲ್ಲ. ಕೆಟ್ಟದಾಯ್ತಾ ಅದು ನೋಡ್ತಾರೆ. ಅದು ಕೆಟ್ಟದ್ ನೋಡೋದಲ್ಲ, ಅದೇ ವ್ಯಕ್ತಿ ಒಂದ್ಸತಿ ಒಳ್ಳೇದ್ ಮಾಡಿರ್ತಾರೆ, ಅದನ್ನ ನೋಡ್ಬೇಕು. ಕೆಟ್ಟದ್ ಗೊತ್ತಿಲ್ದೋ ತಪ್ಪಾಗಿರೋದನ್ನ ಎತ್ತಬಾರ್ದು ಅಲ್ವಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.